ಪ್ರತಿಯೊಬ್ಬ ದೇವರ ಮಗುವು ದೇವರಿಂದ ಶಿಕ್ಷೆಗೆ ಒಳಪಡುತ್ತಾನೆ. ಹಾಗೆ ಆಗದಿದ್ದಲ್ಲಿ ಏನೋ ಸಮಸ್ಯೆಗಳಿವೆ ಎಂದು ಅರ್ಥ. ಆತ್ಮೀಯ ಮಿತ್ರರೇ, ದೇವರು ಕೊಟ್ಟಂಥ ಈ ಕೃಪಾ ಸಮಯಕ್ಕಾಗಿ ಆತನಿಗೆ ಸ್ತೋತ್ರ. ಜ್ಞಾನೋಕ್ತಿ ಪುಸ್ತಕಗಳ ಅಧ್ಯಯನವು ನಮಗೆಲ್ಲರಿಗೂ ಎಷ್ಟು ಆಶೀರ್ವಾದವಾಗಿತ್ತು ಅಲ್ವಾ? ದೇವರು ತನ್ನ ವಾಕ್ಯದ ಮೂಲಕ ತಿಳಿಸುವ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಳ್ಳುವ. ದಯೆ ಮತ್ತು ಪ್ರೀತಿಯ ವ್ಯತ್ಯಾಸಗಳೇನು? ಲೌಕಿಕ ಆಶೀರ್ವಾದಗಳು, ಆತ್ಮಿಕ ಆಶೀರ್ವಾದಗಳು, ಈ ಎಲ್ಲ ವಿಚಾರವನ್ನು ಇವತ್ತು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನಾನು ದ್ರಾಕ್ಷಿಯ ಬಳ್ಳಿ, ನೀವು ಕೊಂಬೆಗಳು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ 2ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮಗೆ ತಿಳಿಸಿದಂಥ ಅನೇಕ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಜ್ಞಾನೋಕ್ತಿಗಳು ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಯೌವನಸ್ಥನ ಹೆಜ್ಜೆಗಳು ಜವಾಬ್ದಾರಿಯ ಹೆಜ್ಜೆಗಳಾಗಿರುತ್ತವೆ. ಅವನು ತನ್ನ ಮನೆಯನ್ನು ಬಿಟ್ಟು ಲೋಕದೊಳಕ್ಕೆ ಬಂದಿದ್ದಾನೆ. ಇಲ್ಲಿ ಅವನಿಗೆ ನಿಜಾಂಶಗಳ ಪರಿಚಯವಾಗುತ್ತದೆ. ಅವನು ದೇವರ ವಾಕ್ಯಕ್ಕನುಸಾರವಾಗಿ ತನ್ನ ಹೆಜ್ಜೆಯನ್ನಿಡಬೇಕೆಂಬ ಬುದ್ಧಿವಾದವು ಅವನಿಗೆ ಕೊಡಲ್ಪಡುತ್ತದೆ. ಇದು ಎಷ್ಟು ಪ್ರಾಮುಖ್ಯವಾದದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಹುಡುಗನು ದೇವರ ನಿಯಮಗಳಿಗೆ ಕಿವಿ ಕೊಡತಕ್ಕದ್ದು ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದೂ ಕೂಡ ಕಂದನಿಗೆ ಹೇಳಲ್ಪಟ್ಟಿದೆ. ನಾವು ಇಲ್ಲಿ ಯಹೂದ್ಯ ಹಿನ್ನೆಲೆಯಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಳಬೇಕಿದೆ. ಆದರೆ ಈ ಮಾತುಗಳು ಈಗಿನ ದಿನಗಳಲ್ಲಿಯೂ ತುಂಬ ಅರ್ಥವತ್ತಾಗಿ ಅನ್ವಯಿಸುತ್ತವೆ. ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು ಎಂಬುದಾಗಿ ನೋಡುವಾಗ ಇದು ಬಹಳ ಆಕರ್ಷಕವಾದ ಮಾತಲ್ಲವೇ? ಇದು ಕೇವಲ ಕರ್ತವ್ಯವನ್ನು ಮಾಡುವುದಷ್ಟೇ ಅಲ್ಲ, ಕ್ರೈಸ್ತರಾಗಿ ಇಂತಿಂಥದನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ ಎಂದು ಅನೇಕರು ಹೇಳುತ್ತಾರೆ. ಆದರೆ ಅದು ಕರ್ತವ್ಯ ಮಾತ್ರವಲ್ಲವೆಂದು ನಾನು ಹೇಳುತ್ತೇನೆ. ಅದು ದೇವರ ಚಿತ್ತಕ್ಕೆ ಪ್ರೀತಿಪೂರ್ವಕವಾಗಿ ಒಳಗಾಗುವುದೇ ಆಗಿದೆ. ಪ್ರಿಯರೇ, ಕೀರ್ತನೆಗಾರನು ಬರೆದದನ್ನು ಜ್ಞಾಪಿಸಿಕೊಳ್ಳಿರಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಯೌವನಸ್ಥನಾದ ಎಜ್ರನ ಕುರಿತಾಗಿ ಹೀಗೆ ಓದುತ್ತೇವೆ: ಅವನು, ಅಂದರೆ ಎಜ್ರನು, ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು ಎಂಬುದಾಗಿ ಎಜ್ರನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಹೃದಯವನ್ನು ಈ ರೀತಿಯಾಗಿ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಯೇಸು ಮೇಲುಪ್ಪರಿಗೆಯಲ್ಲಿ ತನ್ನವರೊಂದಿಗೆ ಏನು ಹೇಳಿದ್ದಾನೆಂಬುದನ್ನು ನೋಡಿರಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ರಲ್ಲಿ ಆತನು ತಾನು ಈವರೆಗೆ ಪ್ರಕಟಿಸಿದ ಮಾತುಗಳನ್ನು ವೈಯಕ್ತಿಕವಾಗಿ ಆತ್ಮೀಯವಾಗಿ ಮಾತನಾಡುತ್ತಾನೆ. ಅದೇನೆಂದರೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಆತನನ್ನು ಪ್ರೀತಿಸುತ್ತೀಯೋ? ಹೌದೆಂದಾದರೆ ಆತನು ನಿನ್ನೊಡನೆ ಮಾತನಾಡಲಿಚ್ಛಿಸುತ್ತಾನೆ. ನಾವು ಇದನ್ನು ಕರ್ತವ್ಯವೆಂದು ಹೇಳದಿರೋಣ. ಒಬ್ಬನು ನನ್ನ ಮಾತಿಗೆ ಉತ್ತರವಾಗಿ ಹೀಗೆಂದನು: ನೀನು ಸೇವೆ ಮಾಡುವನಾದ್ದರಿಂದ ಹೀಗೆ ಹೇಳಬೇಕಾದದ್ದು ನಿನ್ನ ಕರ್ತವ್ಯವಾಗಿದೆ ಎಂಬುದಾಗಿ. ಆದರೆ ಕರ್ತವ್ಯದ ವಿಚಾರ ತೆಗೆದಿಡಿರಿ. ನಾನು ಕರ್ತನಾದ ಯೇಸುವನ್ನು ಪ್ರೀತಿಸುವುದರಿಂದ ಆತನು ನನ್ನಿಂದ ಅಪೇಕ್ಷಿಸುವುದನ್ನು ಮಾಡಲು ಯತ್ನಿಸುತ್ತಿದ್ದೇನೆ. ನನ್ನ ವಾಕ್ಯವನ್ನು ತಿಳಿಸಲು ಆತನು ನನಗೆ ಹೇಳುತ್ತಿದ್ದಾನೆ. ಆತನ ವಾಕ್ಯವನ್ನು ಬಿತ್ತಬೇಕು. ಆತನ ಮಾರ್ಗದರ್ಶನದಂತೆ ನಾನು ಬೀಜ ಬಿತ್ತುತ್ತೇನೆ. ನಾನು ಆತನನ್ನು ಪ್ರೀತಿಸುವುದರಿಂದ ಇದನ್ನು ಮಾಡುತ್ತೇನೆ.
ಒಬ್ಬನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಕೊಳ್ಳುತ್ತಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಪ್ರಿಯರೇ, ಪೇತ್ರನು ಇದನ್ನು ಕಲಿತುಕೊಂಡನು. ಅವನು ಕರ್ತನನ್ನು ಅಲ್ಲಗಳೆದನು ಮತ್ತು ಅದು ಎಂಥ ಘೋರ ಘಟನೆಯಾಗಿತ್ತು. ಪುನರುತ್ಥಾನದ ಬಳಿಕ ಕರ್ತನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಒಂದು ಉಪಹಾರ ಸಿದ್ಧ ಮಾಡಿದ್ದನು. ಸೀಮೋನ್ ಪೇತ್ರನು ಬಳಿಗೆ ಬಂದಾಗ ಕರ್ತನು ಅವನೊಡನೆ, ನೀನು ನನ್ನನ್ನು ಅಲ್ಲಗಳೆದದ್ದು ಯಾಕೆ ಎಂದು ಕೇಳಿದನೋ? ಖಂಡಿತ ಇಲ್ಲ. ಆತನು ಕೇಳಿದ್ದು, ಯೋನನ ಮಗನಾದ ಸೀಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯೋ ಎಂದು. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ಆತನನ್ನು ಪ್ರೀತಿಸುವುದಾದರೆ ಅದರಿಂದಾಗಿ ನಿನ್ನ ಜೀವಿತ ಇನ್ನೂ ಪ್ರಕಾಶಮಾನವಾಗಿ, ಸಮೃದ್ಧವಾಗಿ, ಅದ್ಭುತವಾಗಿ ಮಾರ್ಪಡುತ್ತದೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಆದರೆ ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನಿಂದ ಬಂದವು. ಪ್ರೀತಿ ಅಂದರೆ ಏನು? ಅದು ದಯೆಗಿಂತ ಹೆಚ್ಚಿನದು. ಪ್ರೀತಿ ಹಾಗೂ ದಯೆಯ ನಡುವಣ ವ್ಯತ್ಯಾಸವೇನೆಂದು ಒಬ್ಬ ಚಿಕ್ಕ ಹುಡುಗಿಯೊಡನೆ ಶಿಕ್ಷಕಿಯೊಬ್ಬರು ಕೇಳಿದರು. ಆ ಹುಡುಗಿ ಉತ್ತರಿಸಿದಳು, ನೀನು ತಾಯಿಯ ಬಳಿ ಬೆಣ್ಣೆ ಹಾಕಿ ಬ್ರೆಡ್ ಕೊಡು ಎಂದು ಕೇಳಿದಾಗ ಆಕೆ ಅದನ್ನು ಕೊಟ್ಟರೆ ಅದು ದಯೆ. ಆದರೆ ನೀನು ಕೇಳದನೇ ಆಕೆ ಅದಕ್ಕೆ ಸ್ವಲ್ಪ ಜಾಮ್ ಕೂಡ ಹಾಕಿಕೊಟ್ಟರೆ ಅದು ಪ್ರೀತಿಯಾಗಿದೆ ಎಂದು. ದೇವರು ನಮಗೂ ಹೀಗೆಯೇ ದಯೆಯನ್ನು ಹೆಚ್ಚಾಗಿ ಸೇರಿಸಿಕೊಡುತ್ತಾನೆ. ಆದ್ದರಿಂದ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 4ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎಂಥ ಅದ್ಭುತ ಸಂಗತಿಯಾಗಿದೆ ನೋಡಿರಿ. ಮುಂದಿನ 2 ವಚನಗಳು ನಮಗೆ ಚಿರಪರಿಚಿತವಾಗಿರುವವುಗಳು. ಅವೇನು ಎಂಬುದಾಗಿ ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ಮತ್ತು 6ನೇ ವಚನ ಹೀಗೆ ಹೇಳುತ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದ ಇಷ್ಟವಾದ ವಚನ ಹೇಳಿರಿ ಎಂಬುದಾಗಿ ಕೇಳಿದರೆ ಹೆಚ್ಚಿನವರು ಇದೇ ವಚನವನ್ನು ಹೇಳುತ್ತಾರೆ. ಅನೇಕ ಕೂಟಗಳಲ್ಲಿ ನಾನು ಇದನ್ನು ಕೇಳಿದ್ದೇನೆ. ಆದರೆ ಇದನ್ನು ಹೇಳುವವರು ಅದರ ನಿಜ ಅರ್ಥವನ್ನು ತಿಳಿದುಕೊಂಡಿದ್ದಾರೋ ಎಂದು ನಾನು ಆಶ್ಚರ್ಯಪಡುತ್ತೇನೆ. ದೇವರ ವಾಕ್ಯವನ್ನು ಮನಪೂರ್ವಕವಾಗಿ ಅಧ್ಯಯನ ಮಾಡುವ, ದೇವರ ಮಾತುಗಳಿಗೆ ಕಿವಿಗೊಡುವ ಯವನಸ್ಥನಿಗೆ ಹೇಳಿದವುಗಳು ಎಂಬುದನ್ನು ನಾವು ಮರೆಯಬಾರದು. ಇದು ಪೌಲನು ತಿಮೋತಿಯನಿಗೆ ಬರೆದಂತೆ ಇದೆ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನೂ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನೂ ಆಗಿರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಚೆನ್ನಾಗಿ ಕಲಿತು ದೇವರ ಮಮತೆಯ ಕುರಿತಾಗಿ ತಿಳಿದುಕೊಂಡು ಆತನ ಕೃಪೆ ಸತ್ಯತೆಗಳನ್ನು ತಿಳಿದು ಅವುಗಳನ್ನು ಗಟ್ಟಿಯಾಗಿ ಹಿಡಕು. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ನೋಡುವಾಗ ಇದರ ಕುರಿತು ಸ್ವಲ್ಪ ಆಲೋಚನೆ ಮಾಡೋಣ. ಇದು ಬಹು ಗಂಭೀರವಾದ ಬುದ್ಧಿಮಾತಾಗಿದೆ. ಆದರೆ ಅದರೊಂದಿಗೆ ಸಮಾಧಾನದ ಮಾರ್ಗದಲ್ಲಿ ಅದ್ಭುತವಾದ ಮಾರ್ಗದರ್ಶನದ ವಾಗ್ದಾನವೂ ಇದೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 26ನೇ ವಚನದ ಎದುರು ಇದು ಎಂಥ ವ್ಯತ್ಯಾಸದ ಮಾತಾಗಿದೆ. ತನ್ನಲ್ಲೇ ಭರವಸವಿಡುವವನು ಮೂಢನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಒಬ್ಬನು ತಾನು ಕಂಡ ಅಮಲು ದ್ರವ್ಯ ಸೇವಿಸುವ ಯುವಕರ ಕುರಿತಾಗಿ ನನ್ನೊಡನೆ ಹೇಳಿದನು. ಅವನು ಒಬ್ಬ ಯವನಸ್ಥನೊಡನೆ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿದನು. ಆಗ ಆ ಯುವಕನೆಂದನು, ದೇವರು ನನ್ನನ್ನು ಪ್ರೀತಿಸಬೇಕಾಗಿಲ್ಲ, ನಾನು ನನ್ನನ್ನು ಪ್ರೀತಿಸುತ್ತೇನೆ. ನಾನು ದೇವರನ್ನು ನಂಬಬೇಕಾಗಿಲ್ಲ, ನನಗೆ
ನನ್ನ ಮೇಲೆ ನಂಬಿಕೆಯಿದೆ ಎಂಬುದಾಗಿ. ಆ ಯುವಕನಿಗೆ ಈ ಮಾತು ಹೇಳಬೇಕಾಗಿತ್ತು, ತನ್ನಲ್ಲೇ ಭರವಸವಿಡುವವನು ಮೂರ್ಖನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದಕ್ಕೆ ಬದಲಾಗಿ ಯೆಹೋವನಲ್ಲಿ ಪೂರ್ಣ ಭರವಸವಿಡುವುದು, ಆತನಿಗೆ ಪೂರ್ಣವಾಗಿ ಸಮರ್ಪಿಸಿಕೊಂಡಿರುವುದು ಬಹು ಒಳ್ಳೆಯದು. ಆತನಿಗೆ ಪೂರ್ಣ ಒಪ್ಪಿಕೊಡುವಂಥದ್ದು ಅತಿ ಅವಶ್ಯವಾಗಿದೆ. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಯಿಡು ಎಂಬುದಾಗಿ ನೋಡುವಾಗ ಈ ವಾಕ್ಯಕ್ಕೆ ನಾನು ತಿರುಗಿ ಬರುತ್ತಿದ್ದೇನೆ. ಒಂದು ವೇಳೆ ನಾನು ವಿಮಾನ ಪ್ರಯಾಣಕ್ಕೆ ಸಿದ್ಧನಾದಾಗ ಹವಾಮಾನದ ತೊಂದರೆಯಿಂದ ಪ್ರಯಾಣ ತಡವಾಗಿದೆ ಎಂದು ನೆನೆಸೋಣ. ನನಗೆ ರೆಕ್ಕೆಗಳಿಲ್ಲದಿರುವುದರಿಂದ ನಾನು ಹಾರುವ ಕುರಿತಾಗಿ ಯೋಚಿಸಲಾರೆ. ಪರಲೋಕದಲ್ಲಿ ಕೂಡ ರೆಕ್ಕೆಗಳಿರಲಿಕ್ಕಿಲ್ಲ. ನಾನು ವಿಮಾನ ನಿಲ್ದಾಣದ ಒಂದು ಮೂಲೆಗೆ ಹೋಗಿ, ಕರ್ತನೇ, ನಾನು ನಿನ್ನನ್ನು ಪೂರ್ಣ ಹೃದಯದಿಂದ ನಂಬುತ್ತೇನೆ. ಆಗ ನಾನು ಸುಮ್ಮನಿದ್ದು ನಿನ್ನಲ್ಲಿ ಶಾಂತನಾಗಿರಲು ಸಹಾಯ ಮಾಡು ಎಂದು ಹೇಳುತ್ತೇನೆ. ಈ ಸಮಯದಲ್ಲೇ ನನಗೆ ಆತನ ಅಗತ್ಯವಿರುತ್ತದೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು ಎಂಬುದಾಗಿ ನೋಡುವಾಗ ನಾನು ಕಿಟಕಿಯ ಬಳಿ ಹೋಗಿ ಹೊರಗೆ ನೋಡುತ್ತಾ ಹವಾಮಾನ ಯಾವಾಗ ಸರಿಯಾಗಬಹುದೆಂದು ಯೋಚಿಸಬಹುದು. ಆದರೆ ಕರ್ತನು ನನಗೆ ಹೇಳುತ್ತಾನೆ, ನಿನ್ನ ಬುದ್ಧಿಯ ಮೇಲೆ ಆತುಕೊಳ್ಳಬೇಡ, ನಿನ್ನ ಎಲ್ಲ ಮಾರ್ಗಗಳಲ್ಲಿ ನನಗೆ ಸರಿಯಾಗಿ ನಡಕೋ, ನಾನು ನಿನಗೆ ಮಾರ್ಗದರ್ಶನ ನೀಡುತ್ತೇನೆ ಎಂಬುದಾಗಿ. ಆತನು ಈವರೆಗೆ ಹೀಗೆ ನನ್ನನ್ನು ನಡೆಸಿದ್ದಾನೆ. ದೈವಸೇವಕರಾದ ಡಾಕ್ಟರ್ ವರ್ನನ್ ಮೆಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನಗೆ ಕ್ಯಾನ್ಸರ್ ಉಂಟಾಗುವವರೆಗೆ ನಾನು ಆತನನ್ನು ಇಷ್ಟೊಂದು ನಂಬಿರಲಿಲ್ಲ. ಪ್ರತಿದಿನವನ್ನೂ ಬಂದಂತೆ ಎದುರಿಸುತ್ತಿದ್ದೆ. ಆದರೆ ಈಗ ನಾನು ಆ ರೀತಿಯಲ್ಲಿಲ್ಲ. ಪ್ರತಿಯೊಂದು ಹೊಸ ದಿನವನ್ನು ಪ್ರವೇಶಿಸುವಾಗಲೂ ನಾನು ಆಕಾಶದ ಕಡೆಗೆ ನೋಡಿ, ಕರ್ತನೇ, ಇನ್ನೊಂದು ಹೊಸ ದಿನಕ್ಕೆ ನನ್ನನ್ನು ತಂದದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳುತ್ತೇನೆ. ಅದು ಮೋಡ ಕವಿದ ದಿನವಾದರೂ ಬಿಸಿಲಿನ ದಿನವಾದರೂ ನಾನು ಆತನಿಗೆ ಸ್ತೋತ್ರ ಹೇಳುತ್ತೇನೆ. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ನೋಡುವಾಗ ಜೀವಿತದಲ್ಲಿ ಇದರ ಅರ್ಥವೇನೆಂಬುದನ್ನು ತಿಳಿದುಕೊಳ್ಳಲು ನನಗೆ ತುಂಬ ಸಮಯ ಬೇಕಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವು ಪರ್ವತ ಪ್ರಸಂಗದಲ್ಲಿ ಹೀಗೆ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನದಲ್ಲಿ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ಎಂಬುದಾಗಿ. ಪ್ರಿಯರೇ, ಇದು ಅದ್ಭುತವಾದ ವಿಚಾರವಾಗಿದೆ. ನೀನು ದೇವರಿಗೆ ನಿನ್ನನ್ನು ಒಪ್ಪಿಸಿಕೊಟ್ಟು ಒಂದು ಮಾರ್ಗದಲ್ಲಿ ಸಾಗುವಾಗ ಎಲ್ಲವೂ ತನ್ನಿಂದ ತಾನಾಗಿ ನಡೆಯುತ್ತಿರುವುದು ಎಷ್ಟು ಆಶ್ಚರ್ಯ ಸಂಗತಿಯಾಗಿದೆ ಅಲ್ಲವೇ? ಆಗ ನಿನ್ನ ಇಡೀ ದೇಹವೇ ಬೆಳಕಿನಿಂದ ತುಂಬಿರುತ್ತದೆ ಮತ್ತು ನಿನ್ನ ಇಡೀ ಜೀವಿತವೇ ಬೆಳಕಿನಿಂದ ತುಂಬಿರುತ್ತದೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದನ್ನು ಈ ರೀತಿಯಾಗಿಯೂ ಹೇಳಬಹುದು. ಆದ್ದರಿಂದ ನಿನ್ನ ಸ್ನಾಯುಗಳಿಗೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವುದು ಎಂಬುದಾಗಿ. ಕರ್ತನನ್ನು ನಂಬುವುದರಿಂದ ನಿನ್ನ ಆರೋಗ್ಯವೂ ಸುಧಾರಿಸುತ್ತದೆ. ನಿನ್ನಲ್ಲೇ ಭರವಸವಿಡುವುದಕ್ಕಿಂತ ಕರ್ತನನ್ನು ನಂಬುವುದು ಒಳ್ಳೆಯದು. ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಎಂಬುದಾಗಿ ನೋಡುವಾಗ ಪೌಲನು ಯೌವನಸ್ಥನಾದ ತಿಮೋತಿಯನಿಗೆ ಹೀಗೆ ಹೇಳಿದ್ದಾನೆ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ. ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಅದು ನಿನ್ನನ್ನು ಪಾಪದಿಂದ ದೂರವಿರಿಸುತ್ತದೆ. ನಿನ್ನ ಆತ್ಮಿಕ ಜೀವಿತವನ್ನು, ಶಾರೀರಿಕ ಜೀವಿತವನ್ನು ಕರಗಿಸುವವುಗಳಿಂದ ದೂರ ಮಾಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಲೌಕಿಕ ಆಶೀರ್ವಾದಗಳಿಗೆ ಆತ್ಮಿಕ ಅರ್ಥವಿರುತ್ತದೆ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು
ಪೂರ್ಣ ಸಮರ್ಪಣೆಯನ್ನು ತಿಳಿಸುತ್ತದೆ. ದೇವರು ಇಸ್ರಾಯೇಲರಿಗೆ ವಾಗ್ದಾತ ದೇಶದ ಕುರಿತಾಗಿ ತಿಳಿಸುವಾಗ, ಈ ದೇಶ ನನ್ನದು, ನಾನು ಅದನ್ನು ನಿಮಗೆ ಕೊಡುತ್ತಿದ್ದೇನೆ ಎಂದು ಹೇಳಿದ್ದಾನೆ. ಇಸ್ರಾಯೇಲ್ಯರು ದೇವರಿಗೆ ಕಾಣಿಕೆಗಳನ್ನು ತರಬೇಕಾಗಿದೆ. ಅವರು 3ರಷ್ಟು ತರುತ್ತಿದ್ದರೆಂದು ನಾನು ನೆನೆಸುತ್ತೇನೆ. ಬೆಳೆಯನ್ನು ಕೊಯ್ಯುವ ಆರಂಭದಲ್ಲಿಯೇ ಅವರು ಪ್ರಥಮ ಫಲದ ಕಾಣಿಕೆ ತರುತ್ತಿದ್ದರು. ದೇವರು ಎಲ್ಲದರ ಒಡೆಯನೆಂದು ಇದರಿಂದ ತಿಳಿದು ಬರುತ್ತದೆ. ಇದು ಪೂರ್ಣ ಸಮರ್ಪಣೆಯ ಆಧಾರವಾಗಿದೆ. ನಿನ್ನ ಹಣವನ್ನು ಆತನಿಗೆ ಸಮರ್ಪಿಸದೆ ನೀನು ಕರ್ತನಿಗೆ ಪೂರ್ಣ ಒಪ್ಪಿಸಿಕೊಟ್ಟಿದ್ದೇನೆಂದು ಹೇಳಬೇಡ. ಕರ್ತನೇ ನಿನಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಕೆಲವರು ಹೇಳುತ್ತಾರೆ, ನಾನು ಕಷ್ಟಪಟ್ಟು ದುಡಿದು ಇದನ್ನು ಸಂಪಾದಿಸಿದ್ದೇನೆ ಎಂದು. ಆದರೆ ದುಡಿಯಲು ನಿನಗೆ ಆರೋಗ್ಯ ಕೊಟ್ಟವರಾರು? ಮಾಡಲು ತಕ್ಕ ಕೆಲಸ ಕೊಟ್ಟವರಾರು? ನಿನಗೆ ಹಣ ಸಂಪಾದಿಸುವಂತೆ ಮಾಡಿದವರಾರು? ಪ್ರಿಯ ಸ್ನೇಹಿತನೇ, ಇದೆಲ್ಲವನ್ನು ದೇವರೇ ನಿನಗಾಗಿ ಮಾಡಿದ್ದಾನೆ. ಅದನ್ನು ಒಪ್ಪಿಕೋ. ಇದು ನಿಜವಾದ ಸಮರ್ಪಣೆಯ ಗುರುತಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇದು ದರೋಡೆ ಎಂದು ಕೆಲವರು ಹೇಳಬಹುದು, ಆದರೆ ಅದು ನಿಜವಾದ ಆತ್ಮೀಕತೆಯಾಗಿದೆ. ನಿಜವಾದ ಆತ್ಮೀಕತೆಯು ನಿನ್ನ ಪ್ರಾರ್ಥನೆಯ ಉದ್ದದ ಮೇಲೆ ಆತುಕೊಂಡಿರದೆ ದೇವರಿಗೆ ನೀನೆಷ್ಟು ಕಾಣಿಕೆ ಕೊಡುತ್ತೀ ಎಂಬುದರ ಮೇಲೆ ಆತುಕೊಂಡಿದೆ. ಆತ್ಮೀಕತೆಯನ್ನು ಇದರಿಂದ ಅಳೆಯಬಹುದು. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಸಭಾಪಾಲಕನಾಗಿದ್ದಾಗ ಕಲಿತದ್ದೇನೆಂದರೆ ಅತಿಯಾಗಿ ಮಾತನಾಡುವವರು ಬಹಳ ಅಲ್ಪವಾಗಿ ಕೊಡುವವರೆಂದು. ಇದು ಯಾವಾಗಲೂ ಸತ್ಯವಾದದ್ದಾಗಿದೆ. ಸಭೆಯನ್ನು ನಡೆಸಬೇಕೆಂದು ಬಯಸುವವರು ಕಾಣಿಕೆಯನ್ನು ಹೆಚ್ಚಿಕೊಡುವುದಿಲ್ಲ. ಇದು ಖಂಡಿತ. ತಮಗಿರುವವುಗಳಿಂದಲೂ ದೇವರನ್ನು ಸನ್ಮಾನಿಸುವವರನ್ನು ಆತನು ಆಶೀರ್ವದಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಕರ್ತನ ಶಿಕ್ಷೆ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ದೇವರ ಮಗುವಾಗಿರುವುದಾದರೆ ಈ ಜೀವಿತದ ದಾರಿಯಲ್ಲಿ ನೀನು ಸಾಗುವಾಗ ಆತನು ನಿನ್ನನ್ನು ಶಿಕ್ಷಿಸಿ ತಿದ್ದುತ್ತಾನೆ. ದೇವರು ಸೈತಾನನ ಮಕ್ಕಳನ್ನು ಶಿಕ್ಷಿಸುವುದಿಲ್ಲ, ಆದರೆ ತನ್ನವರನ್ನು ಸರಿಪಡಿಸುತ್ತಾನೆಂಬುದನ್ನು ನೆನಪಿನಲ್ಲಿಟ್ಟುಕೋ. ಶಿಕ್ಷೆಯು ನೀನು ಆತನ ಮಗುವಾಗಿದ್ದಿ ಎಂಬುದಕ್ಕೆ ಒಳ್ಳೆ ಪುರಾವೆಯಾಗಿದೆ. ಯೋಬನ ಪುಸ್ತಕ 5ನೇ ಅಧ್ಯಾಯ 17 ಮತ್ತು 18ರಲ್ಲಿ ಹೀಗಿದೆ, ಇಗೋ, ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನ್ಯನು. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ. ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ ಎಂಬುದಾಗಿ. ಪ್ರಿಯರೇ, ತಿದ್ದುವುದು ಶಿಕ್ಷೆಯಲ್ಲ. ನಾವು ಶಿಕ್ಷೆಯನ್ನು ತಿದ್ದುವಿಕೆಯೊಂದಿಗೆ ತಪ್ಪಾಗಿ ತಿಳಿದುಕೊಂಡಿದ್ದೇವೆ. ಅಪರಾಧಿಗೆ ಶಿಕ್ಷೆ ಕೊಡಬೇಕು, ಆದರೆ ಮಕ್ಕಳನ್ನು ತಿದ್ದಬೇಕು. ನಮ್ಮ ನ್ಯಾಯಾಧೀಶರು ಇದನ್ನು ತಪ್ಪಾಗಿ ತಿಳಿದುಕೊಂಡಿರುವಂತಿದೆ. ಒಬ್ಬ ನ್ಯಾಯಾಧೀಶನು ತನ್ನ ಸ್ವಂತ ಮಗನನ್ನು ತಿದ್ದುವ ಬದಲಿಗೆ ಅವನಿಗೆ ಹೊಡೆಯುತ್ತಿದ್ದುದನ್ನು ನೋಡಿದ್ದೆ. ಆದರೆ ತಾನು ಶಿಕ್ಷೆ ವಿಧಿಸಬೇಕಾಗಿದ್ದ ಅಪರಾಧಿಯೊಬ್ಬನನ್ನು ಬಿಡುಗಡೆ ಮಾಡಿದನು. ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು, ಆದರೆ ಮಕ್ಕಳನ್ನು ತಿದ್ದಿ ಶಿಸ್ತಿಗೊಳಪಡಿಸಬೇಕು. ದೇವರು ತನ್ನ ಮಕ್ಕಳಿಗೆ ಇದನ್ನೇ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಜ್ಞಾನವನ್ನು ಪಡೆಯುವುದರಲ್ಲಿನ ಸಂತೋಷ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು ಎಂಬುದಾಗಿ. ಪ್ರಿಯರೇ, ನಮ್ಮ ದಿನಗಳಲ್ಲಿ ಜ್ಞಾನವಾಗಿರುವ ಕ್ರಿಸ್ತನನ್ನು ಕಂಡುಕೊಂಡವನು ಧನ್ಯನು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ಜ್ಞಾನವನ್ನು ಒಂದು ಗುಂಪಿಗೆ ಹೋಲಿಸಿದೆ. ಇಲ್ಲಿ ಸ್ತ್ರೀಲಿಂಗ ಪದಕ್ಕೆ ಉಪಯೋಗವಾಗಿದೆ, ಯಾಕಂದರೆ ಆಕೆಯನ್ನು ಪರಸ್ತ್ರೀಯೊಂದಿಗೆ ಹೋಲಿಸಲಾಗಿದೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 15 ಮತ್ತು 16ನೇ ವಚನ ಹೀಗೆ ಹೇಳುತ್ತದೆ, ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಜ್ಞಾನವೆಂಬ ಆಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವೂ ಎಡಗೈಯಲ್ಲಿ ಧನವೂ ಘನತೆಯೂ ಉಂಟು ಎಂಬುದಾಗಿ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ
ತನ್ನನ್ನು ಸೇವಿಸುವವರಿಗೆ ದೇವರು ದೀರ್ಘಾಯುಷ್ಯದ ವಾಗ್ದಾನ ಮಾಡಿದ್ದಾನೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು. ಅಲ್ಲಿ ಹೀಗೆ ನೋಡುತ್ತೇವೆ. ಆಕೆಯ ದಾರಿಗಳು ಸುಖಕರವಾಗಿವೆ, ಆಕೆಯ ಮಾರ್ಗಗಳೆಲ್ಲ ಸಮಾಧಾನವೇ. ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜೀವದ ಮರವಾಗಿದೆ, ಅದನ್ನು ಅವಲಂಬಿಸುವ ಪ್ರತಿಯೊಬ್ಬನೂ ಧನ್ಯನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ತಿಳುಕೊಳ್ಳಬೇಕಾದರೆ ಅಧ್ಯಯನ, ಸಮಯ, ಪ್ರಯತ್ನಗಳು ಅತೀ ಅವಶ್ಯ. ದೇವರ ಆತ್ಮನು ಸೋಮಾರಿಗಳಿಗೆ ದೇವರ ವಾಕ್ಯವನ್ನು ತೆರೆದುಕೊಡುವುದಿಲ್ಲ. ಆದರೆ ದೇವರ ಚಿತ್ತವನ್ನು, ಆತನ ವಾಕ್ಯವನ್ನು ಕಲಿತು ತಿಳುಕೊಳ್ಳಲು ಜಾಗೃತರಾಗಿರುವವರಿಗೆ ಮಾತ್ರ ತಿಳಿಸುತ್ತಾನೆ. ಆದರೆ ಈಗಿನ ಭಕ್ತಿವಂತರೆನಿಸಿಕೊಳ್ಳುವವರಲ್ಲಿ ತುಂಬ ಸೋಮಾರಿತನ ತುಂಬಿದೆ. ಈ ದಿನಗಳಲ್ಲಿ ದೇವರ ವಾಕ್ಯವನ್ನು ತಿಳಿಯದೆ ಇರುವುದಕ್ಕೆ ಯಾವ ನೆವನವೂ ಇರುವುದಿಲ್ಲ. ಅದಕ್ಕೆ ಕಷ್ಟಪಡಬೇಕು, ಸರಿ, ಆದರೆ ಜ್ಞಾನದ ದಾರಿಯಲ್ಲಿ ಸುಖವಿದೆ, ಆಕೆಯ ದಾರಿಗಳೆಲ್ಲ ಸಮಾಧಾನಕರವೇ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಜ್ಞಾನದ ಮೂಲಕ ಭೂಮಿಯನ್ನು ಸ್ಥಾಪಿಸಿ ವಿವೇಕದ ಮುಖಾಂತರ ಆಕಾಶಮಂಡಲವನ್ನು ಸ್ಥಿರಪಡಿಸಿದನು. ಭೂಮಿಯ ಕೆಳಗಣ ಸಾಗರವು ಒಡೆದದಕ್ಕೂ ಆಕಾಶವು ಇಬ್ಬನಿಯನ್ನು ಸುರಿಸುವುದಕ್ಕೂ ಆತನ ತಿಳುವಳಿಕೆಯೇ ಸಾಧನವು ಎಂಬುದಾಗಿ. ಪ್ರಿಯರೇ, ನಾವು ಒಂದು ಕ್ರಮದಲ್ಲಿ ನಡೆಯುವ ವಿಶ್ವದಲ್ಲಿ ಜೀವಿಸುತ್ತಿದ್ದೇವೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದುಡಿಯುವವರಲ್ಲಿ ಅನೇಕ ಮಂದಿ ವಿಶ್ವಾಸಿಗಳಿದ್ದಾರೆ. ಅವರಲ್ಲನೇಕರು ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ಅದಕ್ಕೆ ಬೆಂಬಲ ನೀಡುತ್ತಾರೆ. ಇದಕ್ಕಾಗಿ ನಾವು ಸಂತೋಷಪಡುತ್ತೇವೆ. ಆದರೆ ವಿಶ್ವದ ಸೂತ್ರಗಳ ಅಧ್ಯಯನ ಮಾಡಿ ಈ ಜಗತ್ತಿನ ರಹಸ್ಯಗಳನ್ನು ಬಿಡಿಸುತ್ತಿರುವ ಎಲ್ಲರೂ ನಾವು ಜೀವಿಸುವ ಈ ಜಗತ್ತು ತನ್ನಿಂದ ತಾನೇ ಉಂಟಾಗಲಿಲ್ಲವೆಂಬ ತಿಳುವಳಿಕೆಗೆ ಇನ್ನೂ ಬಾರದಿರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಅದು ತನ್ನಷ್ಟಕ್ಕೆ ತಾನೇ ಆಗಿರುವುದಾದರೆ ಯಾವಾಗ ಮತ್ತು ಹೇಗೆ? ಮೊದಲು ಮೊಟ್ಟೆಯನ್ನು ಉತ್ಪತ್ತಿಸಿದ ಕೋಳಿಯಲ್ಲಿ ಈ ವಿಶ್ವವು ಎಷ್ಟೊಂದು ಕ್ರಮದಲ್ಲಿ ನಡೆಯುತ್ತದೆಂದರೆ, ಮಾನವನು ರಾಕೆಟಿನಲ್ಲಿ ಮನುಷ್ಯರನ್ನು ಬಾಹ್ಯಾಕಾಶಕ್ಕೆ ಕಳಿಸಿ ಚಂದ್ರನ ಬಳಿಗೆ ಕಳಿಸಿ ಅಲ್ಲಿ ಅವನು ಇಳಿದು ಪುನಃ ಹಿಂದೆ ಭೂಮಿಗೆ ಹಿಂತಿರುಗಲು ಸಾಧ್ಯವಿದೆ. ಮಾನವನು ತಾನು ತುಂಬ ಬುದ್ಧಿವಂತನೆಂದು ಭಾವಿಸುತ್ತಾನೆ. ಆದರೆ ಇಡೀ ವಿಶ್ವವನ್ನು ನಿಯಂತ್ರಿಸಿ ಕಂಪ್ಯೂಟರ್ನಂತೆ ಅದನ್ನು ನಡೆಸುವ ದೇವರ ಜ್ಞಾನವನ್ನು ತಿಳಿದುಕೊಂಡಿದ್ದಾನೆ. ಪ್ರಿಯ ಸ್ನೇಹಿತನೇ, ಈ ವಿಶ್ವವು ತನ್ನಷ್ಟಕ್ಕೆ ತಾನೇ ಆಗಿರುವುದಾದರೆ ಅದು ಅಷ್ಟು ನಿಖರವಾಗಿ ನಡೆಯಲು ಸಾಧ್ಯವೇ ಇಲ್ಲ. ದೇವರು ನಿಖರವಾದ ನಿಯಮಗಳನ್ನು ಮಾಡಿರುವುದರಿಂದಲೇ ಬಾಹ್ಯಾಕಾಶ ಕಾರ್ಯಕ್ರಮಗಳು ಚಿಕ್ಕ ಕಂಪ್ಯೂಟರ್ನಲ್ಲಿ ಅಷ್ಟು ಕ್ರಮಬದ್ಧವಾಗಿ ನಡೆಯಲು ಸಾಧ್ಯ. ದೇವರು ಜ್ಞಾನದಿಂದ ಅವೆಲ್ಲವನ್ನು ಉಂಟು ಮಾಡಿದ್ದಾನೆ. ನಮ್ಮ ದೇವರು ಜೀವವಿಲ್ಲದ ಒಂದು ವಸ್ತುವಲ್ಲ. ನಾವು ದೇವರ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ನಾವು ಆತನ ಈ ವಿಶೇಷ ಜ್ಞಾನವನ್ನು ತಿಳಿದುಕೊಂಡು ಆತನ ಕುರಿತಾಗಿಯೂ ಆತನ ಮಾರ್ಗಗಳ ಕುರಿತಾಗಿಯೂ ಇನ್ನೂ ಹೆಚ್ಚಾಗಿ ತಿಳಿದು ಅದನ್ನು ಮೆಚ್ಚಿಕೊಳ್ಳುವಾಗ ಆತನಿಗೆ ಸಂತೋಷವಾಗುತ್ತದೆ ಎಂದು ನಾನು ನಂಬುತ್ತೇನೆ. ಇದನ್ನು ನಾವು ಆತನ ವಾಕ್ಯದ ಮೂಲಕ ಮಾಡಬಹುದು. ಅದೊಂದೇ ನಮಗಿರುವ ಸ್ಥಳವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿದ ಹಾಗೆ ನಾವೆಲ್ಲರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ವಾಕ್ಯದ ಪ್ರಕಾರ ನಡೆಯೋಣ, ದೇವರನ್ನು ಗಣಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರನ್ನು ಪ್ರೀತಿಸುವವರು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಹೀಗೆ ನಡೆಯದಿದ್ದರೆ ನಮ್ಮ ಮತ್ತು ದೇವರ ಅನ್ಯೋನ್ಯತೆಯಲ್ಲಿ ಏನೋ ಒಂದು ಕೊರತೆ ಇದೆ ಎಂದು ತಿಳಿದುಕೊಂಡು ಅದನ್ನು ಸರಿಪಡಿಸಿಕೊಳ್ಳಬೇಕು. ಆದುದರಿಂದ ನಾವು ಮೋಸ ಹೋಗದೆ ದಿನಾಲೂ ದೇವರ ಮಾತಿಗೆ ಕಿವಿಗೊಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಇತರರು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವಂತಾಗಲಿ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪ್ರೀತಿಯ ತಂದೆಯಾದ ದೇವ, ನಿನ್ನ ಜೀವವುಳ್ಳ ಪವಿತ್ರವಾದ ಸುಂದರವಾದ ವಾಕ್ಯಗಳಿಗಾಗಿ ಸ್ತೋತ್ರ. ಹೌದು ಕರ್ತನೆ, ನಾವೆಷ್ಟು ಧನ್ಯರು. ಈ ಲೋಕದಲ್ಲಿ ಜೀವಿಸಲು ನಮಗೆ ನಿನ್ನ ವಾಕ್ಯಗಳನ್ನು ದಯಪಾಲಿಸಿದಿ. ಅವು ಜೀವವುಳ್ಳ ವಾಕ್ಯಗಳು, ನಮ್ಮನ್ನು ಸನಾತನ ಮಾರ್ಗದಲ್ಲಿ ನಡೆಸುವಂಥ ವಾಕ್ಯಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ, ನಮ್ಮ ಆತ್ಮೀಯ ಮಿತ್ರರನ್ನು ಆಶೀರ್ವದಿಸು. ಅವರು ಕೂಡ ನಿನ್ನ ವಾಕ್ಯದ ನೆರಳಿನಲ್ಲಿ ನಡೆಯುವಂತೆ ಸಹಾಯ ಮಾಡು ಕರ್ತನೆ. ನಿನ್ನ ಮಾರ್ಗದಲ್ಲಿ ನಡೆದು ನಿನ್ನನ್ನು ಮಹಿಮೆ ಪಡಿಸುವಂತೆ ಕೃಪೆ ತೋರಿಸು.
ಅವರ ಪ್ರತಿಯೊಂದೊಂದು ಸಮಸ್ಯೆಯನ್ನು ಪರಿಹರಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಅಮೂಲ್ಯ ಕರೆಗಳಿಗಾಗಿ ವಂದನೆಗಳು. ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ. ವಂದನೆಗಳು.